ನಾನು ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನನ್ನ ಕಡೆಯಿಂದ ಏನು ಸಾಧ್ಯ ಆಗುತ್ತೆ ಅದನ್ನ ಮೆನ್ಷನ್ ಮಾಡ್ಬೋದು ಸರ್ ರಿಪೋರ್ಟ್ನಲ್ಲಿ. ಕರ್ನಾಟಕ ಸ್ಟೇಟ್ ಬರ್ತದ? ಹಾಂ ಸರ್. ಆ ಸ್ಟೇಟಲ್ಲಿ ಗೌರ್ಮೆಂಟ್ ಇದೆಯಲ್ಲ, ಆಡಿಟಿಂಗ್ ರಿಲೇಟೆಡ್ ಏನೇನು ಪ್ರಾಬ್ಲಮ್ಸ್ ಇದೆ ಕರ್ನಾಟಕ ಸ್ಟೇಟಲ್ಲಿ? ನನಗನ್ಸುತ್ತೆ ಸರ್ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಸ್ವಲ್ಪ ಇದೆ ಸರ್. ಫಾರ್ ಎಕ್ಸಾಂಪಲ್ ಮುನ್ಸಿಪಾಲ್ಟಿ ಆಗಿರ್ಬೋದು ಮತ್ತು ZP ಆಗಿರ್ಬೋದು, ಇಂಥಲ್ಲೆಲ್ಲ ಆಡಿಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಸರ್ ನಾನು. ಅಷ್ಟು ಬಿಟ್ಟರೆ ಸ್ವಲ್ಪ ಹೈಯರ್ ಅಥಾರಿಟೀಸ್ ಕೋಆಪ್ರೇಷನ್ನು ಬೇಕಾಗುತ್ತೆ ಅನಿಸುತ್ತೆ ಸರ್. ಅಂದರೆ ಸಮಗ್ರವಾಗಿ ಅವರಿಗೆ ಸಹಕಾರ ಕೊಡಬೇಕಾಗುತ್ತೆ ಸರ್. ಕೋಆಪರೇಷನ್ ಏನು ಬೇಕು? ನೀವು ಆಡಿಟರ್ ಅಲ್ಲ? ಹಾಂ ಸರ್. ಇಂಡಿಪೆಂಡೆಂಟ್ ಜಾಬ್ ಆಡಿಟಿಂಗ್. ಹಾಂ ಸರ್. ಸೊ ಅವ್ರ ಸಹಕಾರ ಏನಿಲ್ಲ, ಯಾಕಂದ್ರೆ ನಿಮ್ಮ ಕೆಲಸ ನೀವು ಮಾಡಿದಾಗ ಮಾಡ್ಬೋದು ಸರ್. ಆದರೆ ನಮ್ಮ ಟೂರ್ ಡೈರಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅವರು ರುಜು ಮೂಲಕನೇ ರೆಡಿ ಆಗುತ್ತಲ್ಲ ಸರ್, ಅದಕ್ಕೋಸ್ಕರ. ಈಗ ಸಪೋಸ್ ಈಗ ಯಾವುದೋ ಒಂದು MLA ಫಂಡು, ಯಾವುದೋ MP ಫಂಡು ಆಡಿಟ್ ಮಾಡ್ತಾ ಇದೆ, ಆ MLA ಅವರು ನೀವು ನೋಡೋರೆ ಅಂದ್ಕೊಳ್ಳಿ, ನಿಮ್ಮ ಇದೆ ಬರೀ ಕ್ಲೋಸ್ ಅಂದ್ಕೊಳ್ಳಿ, ಅವ್ರು ಹೇಳ್ತಾರೆ ಅಲ್ಲಿ ಏನು ತಪ್ಪಾಗಿದೆ ಅದನ್ನು ಅವಾಯ್ಡ್ ಮಾಡಿ. ಸ್ವಲ್ಪ ಪೊಲಿಟಿಕಲ್ ಪ್ರೆಷರು ತರ್ತಾರೆ. ಮತ್ತೆ ಅಲ್ಲಿ ಏನು ಅಂದರೆ ನಿಮ್ಮ ಅದು ಇಟ್ಸ್ ನಾಟ್ ರಿಲೇಟೆಡ್ ಟು ಲೀಗಲ್, ಅಂದರೆ ಕ್ಲರಿಕಲ್ ರಿಲೇಟೆಡ್ ಅಲ್ಲ, ಇಟ್ ಮೇ ಬಿ ಲೈಕ್ ಪರ್ಫಾರ್ಮೆನ್ಸ್ ರಿಲೇಟೆಡ್. ಅವಾಗ ನೀವು ನಿಮ್ಮ ಪ್ರಕಾರ ತಪ್ಪಾಗಿರ್ತದೆ, ಅಲ್ಲಿ ಏನೋ ಒಂದು ಸರಿ ಆಗಿರಲ್ಲ ಪರ್ಫಾರ್ಮೆನ್ಸ್ ರಿಲೇಟೆಡ್. ಸೊ ನೀವು ಅದನ್ನು ಹೇಗೆ ವ್ಯಕ್ತಪಡಿಸ್ತೀರ? ಅಂದರೆ ನೀವು ತಪ್ಪು ಅಂತಲೇ ಬರೀತೀರಾ ಅಥವಾ ಸರಿ ಅಂತ ಬರೀತೀರಾ? ಬಿಕಾಸ್ ಆಫ್ ಪೊಲಿಟಿಕಲ್ ಪ್ರೆಷರ್. ಪೊಲಿಟಿಕಲ್ ಪ್ರೆಷರ್ ಇದ್ದಾಗಲೂ ಕೂಡ ನಾನು ಆಡಿಟರ್ ಆಗಿ ಕೆಲಸ ಮಾಡಬೇಕಾದ್ರೆ ಆ ವೃತ್ತಿಗೆ ಸಂಬಂಧಪಟ್ಟ ನೈತಿಕತೆ ಏನಿರುತ್ತೆ ಅದನ್ನಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ ಸರ್. ಹಾಗಾಗಿ ಏನೇ ತಪ್ಪಾಗಿರಲಿ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಲೇಬೇಕಾಗುತ್ತೆ ಸರ್. ಬಟ್ ಯು ಹ್ಯಾವ್ ಟು ಫೇಸ್ ದಿ ಕಾನ್ಸಿಕ್ವೆನ್ಸ್ ಲೇಟರ್. ರಿಪೋರ್ಟ್ನಲ್ಲಿ ನಾವು ಮೆನ್ಷನ್ ಮಾಡಿದ ನಂತರ ಅದೇನಾಗುತ್ತೆ ಅದನ್ನ ನಾವು ಫೇಸ್ ಮಾಡ್ಬೋದು ಸರ್. ಏನಂದರೆ ಅಲ್ಲಿ ಇರತಕ್ಕಂಥ ನೈಜತೆಯನ್ನು ಮಾತ್ರ ನಾವು ಅಲ್ಲಿ ವ್ಯಕ್ತಪಡಿಸಿರ್ತೀವಿ ಸರ್. ನಮ್ಮದೇ ಆಗಿರ್ತಕ್ಕಂಥ ಯಾವುದೇ ಭಾವನೆಗಳಲ್ಲಿ ಅದರಲ್ಲಿ ಇರೋದಿಲ್ಲ ಸರ್. ಹಾಗಾಗಿ ಸ್ವಲ್ಪ ನಮಗೆ ಅಪೋಸ್ ಆಗ್ಬೋದು, ಆದರೆ ತದನಂತರ ಅದು ಸರಿ ಹೋಗುತ್ತೆ ಸರ್. ಕಂಪ್ನೀಸ್ ಆ್ಯಕ್ಟ್ ಬರ್ತದೆ 2056 ಇಂದ ಏನು ಅಮೆಂಡ್ಮೆಂಟ್ ಮಾಡ್ಬೋದು, ಹೊಸ ಅಮೆಂಡ್ಮೆಂಟ್ ಮಾಡ್ಬೋದು 2013 ಏನು ಹೊಸ ವಿಷಯಗಳನ್ನ ಅದ್ರ ಬಗ್ಗೆ ಮಾಹಿತಿ ಸ್ವಲ್ಪ ಕಲಾಗಬೇಕು ಸರ್. ಗೊತ್ತಿದೆ ಸರ್. ಕಾರ್ಪೊರೇಟ್ ಗವರ್ನೆನ್ಸ್ ಅಂದರೆ ಕಾರ್ಪೊರೇಟ್ ಗವರ್ನೆನ್ಸ್ ಅಂದರೆ ಕಂಪ್ನಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನುಗಳು ಸರ್. ಇದನ್ನು ಸರ್ಕಾರ ಜಾರಿಗೊಳಿಸಿ ಅವುಗಳ ಮೇಲೆ ಕಟ್ಟಳೆಗಳನ್ನು ಹಾಕಿ ತನ್ನ ಹದ್ದುಬಸ್ತಿನಲ್ಲಿ ಇಟ್ಕೊಳ್ಳೋ ಪ್ರಕಾರದಲ್ಲಿ ಸರಿಯಾಗಿ ನಡೆಸ್ಕೊಂಡು ಹೋಗೋ ಒಂದು ಪ್ರಯತ್ನ ಸರ್. ಯಾಕೆ ನಡೆಸ್ಬೇಕು? ಅವರು ಪ್ರೈವೇಟ್ ಕಂಪ್ನಿಗಳು ಪಾಪ ಅವರು ಮಾಡೋ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಅವ್ನು ಯಾಕೆ ಕಟ್ಟಬಸ್ತಾ ಇದ್ದಾರೆ ಕಂಟ್ರೋಲ್ ಮಾಡಬೇಕು? ಏನಕ್ಕೆ ಅಂದರೆ ಪ್ರೈವೇಟ್ ಕಂಪ್ನಿ ಆಗಿದ್ರೂ ನಮ್ದೊಂದು ಸೊಸೈಟಿ ಸರ್. ಸೊಸೈಟಿನಲ್ಲಿ ಅದು ಕೂಡ ಒಂದು ಪಾರ್ಟ್ ಆಗಿ ಕೆಲಸ ಮಾಡುತ್ತೆ ಸರ್. ಅಲ್ಲಿ ನಮ್ಮ ಸೊಸೈಟಿಗೆ ಸಂಬಂಧಪಟ್ಟಿರೋ ಎಂಪ್ಲಾಯಿಗಳಾಗಿರ್ಬೋದು, ಲೇಬರ್ಸ್ ಆಗಿರ್ಬೋದು, ಅವರೆಲ್ಲ ಕೆಲಸ ಮಾಡ್ತಾರೆ ಸರ್. ಮತ್ತು ಆ ಕಂಪ್ನಿ ಏನು ಉತ್ಪಾದನೆ ಮಾಡಿ ಹೊರಗಡೆ ಹಾಕುತ್ತೆ ಸರ್, ಏರ್ ಪೊಲ್ಯೂಷನ್ ಆಗಿರ್ಬೋದು, ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಇವೆಲ್ಲ ಆ ಕಂಪ್ನಿ ಮಾಡುತ್ತೆ ಸರ್. ಹಾಗಾಗಿ ನಾವು ಔಟರ್ಗಳ ಮೇಲೆ ಒಂದಿಷ್ಟು ನಿರ್ಬಂಧನೆಗಳನ್ನ ಹೇರೋದ್ರ ಮೂಲಕ ಸರಿಯಾಗಿ ಕಾರ್ಪೊರೇಟ್ ಗವರ್ನೆನ್ಸ್ನ ನಾವು ಮಾಡ್ಬೋದು ಸರ್. ಓಕೆ. ಈಗ ಆಡಿಟಿಂಗ್ ರಿಲೇಟೆಡ್ ಹೊಸ ಒಂದು ಸಾಫ್ಟ್ವೇರ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಲ್ಲಿ, ಗೊತ್ತಿಲ್ಲ ಸರ್. ಐಡಿಯಾ ಇದೆ? NFR ಗೊತ್ತಾ? ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ. ಇಲ್ಲ ಸರ್, ಮಾಹಿತಿ ಇಲ್ಲ ಸರ್. ಓಕೆ. ನಮ್ಮ ಕರೆಂಟ್ CAG ಯಾರು ಗೊತ್ತಾ? CAG ನೆನಪು ಬರ್ತಾ ಇಲ್ಲ ಸರ್. ಇವರು ನಮ್ಮ ಕಂಟ್ರೋಲರ್, ಆಡಿಟರ್ ಕಂಟ್ರೋಲ್ ಯಾರು ಗೊತ್ತಾ ಸ್ಟೇಟಿಗೆ? ಗೊತ್ತಿಲ್ಲ. ಅವ್ರ ಕೆಳಗಡೆ ನೀವು ಮಾಡೋದು ಕೆಲಸ. ಅವ್ರು ಯಾರು ತಿಳ್ಕೊಳ್ಳೋಕೆ ಇಷ್ಟಪಡಲ್ಲ. ಓಕೆ. ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀರಲ್ಲ 1 to 3? ಹೌದು ಸರ್. ಅದಾದ್ಮೇಲೆ ಒಂದು 4 ವರ್ಷಗಳ ಕಾಲ ನೀವು ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಲೆಕ್ಚರರ್ ಕೆಲಸ ಮಾಡಿದ್ದೀರಿ, ಗೌರ್ಮೆಂಟ್ ಪ್ರೈವೇಟ್ ಕಾಲೇಜ್. ಈಗ ಗೌರ್ಮೆಂಟ್ ಸ್ಕೂಲ್ ಅಥವಾ ಕಾಲೇಜಸಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಸಂಕ್ಷಿಪ್ತವಾಗಿ ಚಿಕ್ಕದಾಗಿ? ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ಸ್ಗಳ ಕೊರತೆ ಇದೆ ಸರ್. ಅದ್ರ ಜೊತೆಗೆ ಪಬ್ಲಿಕ್ ಅಂದರೆ ಈಗ SDMC ಅಂತ ಒಂದು SDMC ಅಂತ ಒಂದು ಕಮಿಟಿ ಇದೆ ಸರ್. ಅಲ್ಲಿ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ ಸರ್. ಅದರಿಂದ ಶಿಕ್ಷಕರಿಗೆ ಕೂಡ ತಮ್ಮ ಕೆಲಸನ ಸರಿಯಾಗಿ ಮಾಡೋಕ್ಕೆ ಆಗ್ತಾ ಇಲ್ಲ ಸರ್.
ಅದಾದಮೇಲೆ ಮಕ್ಕಳಲ್ಲಿ ಕೂಡ ಜಾಗೃತಿಯನ್ನು ಮೂಡಿಸೋ ಕೆಲಸ ಆಗೋಯ್ತು ಸರ್, ಪಬ್ಲಿಕ್ಕಿಂದನೂ ಮತ್ತು ಪೇರೆಂಟ್ಸಿಂದನೂ. ಮಕ್ಕಳಿಗೆ ಯಾವ ಥರ ಜಾಗೃತಿ ಮೂಡಿಸ್ತೀರಿ? ಅಂದರೆ ಈಗ ಎಜುಕೇಷನ್ ಬಗ್ಗೆ ಸರ್, ಒಂದಿನ ಸ್ಕೂಲ್ ಬಿಟ್ಟರೆ ಹೋಗ್ಲಿ ಬಿಡೋ ಅನ್ನೋ ಪದ್ಧತಿ ನಮ್ಮ ಹಳ್ಳಿಗಳಲ್ಲಿ ಇದೆ ಸರ್. ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂತಂದರೆ, ಇತ್ತೀಚೆಗೆ ಶಿಕ್ಷಣ ಅನ್ನೋದು ಬರೀ ಮಾರ್ಕ್ಸ್ ಗ್ರೇಡ್ ಇದೆ ಅಷ್ಟೇ. ಮೆನಿ ಆರ್ ಬಿಕಮ್, ಫಾರ್ ಎಕ್ಸಾಂಪಲ್, ಯಾರು ಮಾಸ್ಟರ್ಸ್ ಇನ್ ಕಾಮರ್ಸ್ you might have studied masters, you might have studied commerce, but you are not a master in commerce. Right. Many people study engineering, they Yes. don't become engineers. Yes. There is a difference between these. Right. ಅದಕ್ಕೆ ಏನು ಮಾಡಬೇಕು? ಏನಾಗ್ತಾ ಇದೆ? ಶಿಕ್ಷಣದ ಮೂಲಭೂತ ತತ್ವಗಳನ್ನ ಅವ್ರ ಮನಸ್ಸಿನಲ್ಲಿ ಇಳಿಸ್ಬೇಕಾಗುತ್ತೆ ಸರ್. ನಾವು ಬರೀ ಏನು ನಾವು ಶಿಕ್ಷಣದ ಮೂಲಭೂತ ತತ್ವಗಳು, ಮೌಲ್ಯಗಳೇನು? ಮೌಲ್ಯಗಳು ಈಗ ಮನುಷ್ಯ ಬದುಕಬೇಕಾದ್ರೆ ಬರೀ ಊಟ ಒಂದೇ ಬೇಕಾಗಲ್ಲ ಸರ್, ಉದ್ಯೋಗ ಒಂದೇ ಬೇಕಾಗಲ್ಲ. ಒಂದು ಸೊಸೈಟಿನಲ್ಲಿ ಒಂದು ಪಾಠ ಆಗಿರೋದಕ್ಕೋಸ್ಕರ ಅವನಿಗೆ ನೈತಿಕ ಮೌಲ್ಯಗಳನ್ನು ತುಂಬೋ ಕೆಲಸ ಪೇರೆಂಟ್ಸಿಂದನೂ ಮತ್ತು ಶಿಕ್ಷಕರಿಂದನೂ ಆಗಬೇಕು. ಬರೀ ಮಾರ್ಕ್ಸನ್ನ ಬೆನ್ನು ಹತ್ತಿ ಅವ್ರನ್ನ ಟ್ರೈನ್ ಮಾಡೋದ್ರ ಜೊತೆಗೆ ಸ್ವಲ್ಪ ಅವರಲ್ಲಿ ನೈತಿಕ ಮೌಲ್ಯಗಳನ್ನು, ಸಾಮಾಜಿಕ ಕಳಕಳಿಯನ್ನು ಮೂಡಿಸಿದ್ರೆ ಮುಂದೆ ಒಳ್ಳೆಯ ನಾಗರಿಕರಾಗಿ ಅವ್ರು ಬೆಳಿತಾರೆ ಸರ್. ಒಳ್ಳೆ ಮಗ ಅಥವಾ ಮಗಳನ್ನ ಸೊಸೈಟಿ ಕೊಡೋದು ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ. ರೈಟ್. ಆ ಮಕ್ಕಳನ್ನ ಒಳ್ಳೆ ನಾಗರಿಕರಾಗಿ ತಿದ್ದೋದು ಲೆಕ್ಚರರ್ಸ್ ರೆಸ್ಪಾನ್ಸಿಬಿಲಿಟಿ, ಹೌದು. ಶಿಕ್ಷಕರು. ಸರಿ, ಅಂತ ಒಳ್ಳೆ ಪ್ರೊಫೆಷನ್ ಬಿಟ್ಟು ನೀವು ವಕಫ್ ಬೋರ್ಡ್ಗೆ ಆರ್ಡರ್ ಕೊಟ್ರಿ, ಈಗ ವಾಪಸ್ಸು ಅಪೋಸಿಷನ್ ಆಡಿಟ್ ಡಿಪಾರ್ಟ್ಮೆಂಟ್ಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀರಿ. ಏನು ಕಾರಣ ಸರ್? ಆ ವೃತ್ತಿ ಚೆನ್ನಾಗೇ ಇತ್ತು ಸರ್. ಇದನ್ನು ಕೂಡ ನಾನು ಕೆಟ್ಟದಂತ ಹೇಳೋಕ್ಕಾಗಲ್ಲ ಸರ್, ಇದನ್ನು ಚೆನ್ನಾಗಿದೆ ಸರ್. ಆದರೆ ನಾನು ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಬಂದರೆ ನನಗೆ ಒಂದು ಅವಕಾಶ ಸಿಗುತ್ತೆ ಸರ್. ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇನ್ವಾಲ್ವ್ ಆಗೋದಕ್ಕೆ ನನಗೊಂದು ಅವಕಾಶ ಸಿಗುತ್ತೆ ಸರ್. ಫಾರ್ ಎಕ್ಸಾಂಪಲ್, ಯೂನಿವರ್ಸಿಟಿಗಳಲ್ಲಿ ಒಬ್ಬ ಆಡಿಟ್ ಆಫೀಸರ್ ಅಂತ ಇರ್ತಾರೆ ಸರ್, ಇದೇ ಡಿಪಾರ್ಟ್ಮೆಂಟ್ ಅವರು ಸರ್, ಸ್ಯಾಡ್ನವ್ರೆ, ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವರು ಒಬ್ಬರು ಆಡಿಟರ್ ಆಗಿ ಇರ್ತಾರೆ ಸರ್. ನನಗೆ ಆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿ ಇರೋದ್ರಿಂದ ಆ ಯೂನಿವರ್ಸಿಟಿಗಳಲ್ಲಿ ಲೆಕ್ಕಗಳ ಬಗ್ಗೆ, ಅಕೌಂಟ್ಸ್ ಬಗ್ಗೆ ಸ್ವಲ್ಪ ಏನಾದ್ರು ನನ್ನಿಂದ ಹೆಲ್ಪ್ ಆಗುತ್ತೇನೋ, ಸಾರ್ವಜನಿಕ ಹಣಕಾಸನ್ನು ಸದ್ಬಳಕೆ ಮಾಡಿಕೊಳ್ಳೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ಬೋದು ಅನ್ನೋದನ್ನ ನಾನು ಮನೋರಲ್ಲಿ. ಇಂಡೈರೆಕ್ಟ್ ಇಂಪ್ಯಾಕ್ಟ್ ಅಲ್ವಾ? ನೀವು ಡೈರೆಕ್ಟ್ ಆಗಿ ಪ್ರತಿದಿನ 100 ಸ್ಟೂಡೆಂಟ್ಸ್ ನೋಡಿ ಅವರು ಜೀವನ ತಿದ್ದೋದು, ಅದು ಡೈರೆಕ್ಟ್ ಇಂಪ್ಯಾಕ್ಟ್. ಅದು ಒಳ್ಳೆಯದು, ಇದು ಒಳ್ಳೆಯದು. ಇದ್ರ ಜೊತೆಗೆ ಅದನ್ನು ನಾವು ಮಾಡ್ಬೋದು ಸರ್. ಆದರೆ ನಾನು ಲೆಕ್ಚರಿಂಗ್ ಮಾಡ್ಕೊಂತ ಆಡಿಟಿಂಗ್ ಮಾಡೋಕ್ಕಾಗಲ್ಲ ಸರ್. ಆಡಿಟಿಂಗ್ ಮಾಡ್ಕೊಂತ ಬೇಕಾದ್ರೂ ನಾನು ಲೆಕ್ಚರಿಂಗ್ ಮಾಡ್ಬೋದು ಸರ್, ಅವಕಾಶ ಸಿಕ್ಕರೆ. ಸೋಷಲ್ ಕಾಸ್ ಬೇಕಾದ್ರೆ ಮಾಡ್ಬೋದು ಅಷ್ಟೇ, ಪರ್ಮಿಷನ್ ತಗೊಂಡು. ಹಾಂ, ಅದೇ ಸರ್. ಇನ್ನು ಪ್ರೈಸಸ್, ಮೆರಿಟ್ಸ್, ಸ್ಕಾಲರ್ಶಿಪ್ ಆ ಥರ ಏನೋ ಒಂದು ಅಚೀವ್ಮೆಂಟ್ಸ್ ಇಲ್ವಾ? ಇದೆ ಸರ್, ಅಪ್ ಟು 10th ವರೆಗೆ ಮಾಡಿದೆ ಸರ್ ನಾನು. ಆಮೇಲೆ ಯಾಕೆ ಬರ್ದಿಲ್ಲ? ಆಮೇಲೆ ಅವಕಾಶ ಸಿಕ್ಕಿಲ್ಲ ಸರ್. ಅದನ್ನು ಬರ್ದಿಲ್ವಲ್ಲ ನೀವು? ಹಾಂ, ಏನು ಮಾಡಿದ್ದೀರಿ? ಅಂದರೆ ಅದು ಸ್ಕೂಲ್ ಮಟ್ಟದಲ್ಲಿ ಅಷ್ಟೇ ನಾನು ಮಾಡಿರೋ ಸರ್. ಅಂದರೆ ಜಾನಪದ ಗೀತೆಗಳನ್ನು ಹಾಡ್ತಾ ಇದ್ದೆ ಸರ್. ಹಾಡೋದು ಜಾನಪದ ಗೀತೆ. ಜಾನಪದ ಗೀತೆ ಒಂದು ಸೊಸೈಟಿಯ ಮೌಲ್ಯ ಅಥವಾ ಕಲ್ಚರ್ ಹೇಗೆ ನೆಕ್ಸ್ಟ್ ಜನರೇಷನ್ ತಗೊಂಡ್ಬರುತ್ತೆ? ಜಾನಪದ ಗೀತೆ ಅಂದರೆ ಇಂಪ್ಯಾಕ್ಟ್, ಪಾಸಿಟಿವ್ ಇಂಪ್ಯಾಕ್ಟ್ ಏನು? ಜಾನಪದ ಗೀತೆ ಅಂದರೆ ಯಾವುದೇ ರೀತಿ ಬರೆದಿಟ್ಟಕ್ಕಂಥ ಗ್ರಾಂಥಿಕವಾದ ರೆಕಾರ್ಡ್ಸ್ ಅಲ್ಲ ಸರ್. ಇದು ಒಬ್ಬರ ಬಾಯಿಂದ ಒಬ್ಬರಿಗೆ ಕಾಲಾಂತರದಲ್ಲಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಒಂದು ಜ್ಞಾನ ಸರ್. ಅದರಲ್ಲಿ ಯಾವುದೇ ಒಂದು ಗೀತೆ ಆಗಿರಲಿ ನೈತಿಕ ಮೌಲ್ಯಗಳನ್ನು ಅದರಲ್ಲಿ ಒಳಗೊಂಡಿರುತ್ತೆ ಸರ್. ಆ ಮಾಹಿತಿಗಳನ್ನು ನಾವು ಕಾಲಾಂತರದಲ್ಲಿ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಅದೇ ನೈತಿಕ ಮೌಲ್ಯಗಳನ್ನು ನಮ್ಮ ಮುಂದಿನ ಪೀಳಿಗೆವರೆಗೆ ನಾವು ಕೊಂಡೊಯ್ಯಬಹುದು ಸರ್. ನೀವು ಮ್ಯೂಸಿಕ್ ಕೇಳ್ತೀರಾ? ಕೇಳ್ತೀನಿ ಸರ್. ಯಾವುದು ನಿಮಗೆ ಫೇವರೇಟ್ ಮ್ಯೂಸಿಷಿಯನ್ ಅಥವಾ ಮ್ಯೂಸಿಕ್ ನಂಬರ್ಸ್? ಕನ್ನಡ ಮ್ಯೂಸಿಕ್ ಮೆಲೋಡೀಸ್ ಆಗಿರೋದನ್ನ ನಾನು ಕೇಳ್ತೀನಿ. ಇತ್ತೀಚೆಗೆ ಅಂದರೆ ಜಯಂತ್ ಕಾಯ್ಕಣ್ ಅಂತಿದಾರಲ್ಲ ಸರ್, ಲಿರಿಕ್ಸ್ ರೈಟರ್, ಅವರು ಒಂದಿಷ್ಟು ನನಗೆ ಇಷ್ಟ ಆಗ್ತದೆ ಸರ್. ಸೊ ಈಗ ಕರೆಂಟ್ ಟ್ರೆಂಡಲ್ಲಿ ಈ ಜನರೇಷನ್ ಪೀಪಲ್ ಇನ್ ಕಾಲೇಜ್, ಜಸ್ಟ್ ಪಾಸ್ ಕಾಲೇಜ್, ಪಾಶ್ಚಾತ್ಯ ಸಂಗೀತದ ಬಗ್ಗೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ. ಆಯ್ತಾ? ಹಂಗಾಗಿ ನಮ್ಮದು ಇಂಡಿಜಿನಿಯಸ್ ಕಲ್ಚರ್ ಏನಿದೆ, ಈ ಫೋಕ್ ಸಾಂಗ್ ಇರ್ಬೋದು, ಇಟಾಲಿಯನ್ಸ್ ಇರ್ಬೋದು, ಇನ್ನೊಂದು ಇದೆಲ್ಲ ನಮಗೆ ಸೊಸೈಟಿಯಿಂದ ಆಚೆ ಹೋಗ್ತಾ ಇದೆ. ಪ್ರಾಬ್ಲಿ ಇದೇ ಥರ ಆದರೆ ನೆಕ್ಸ್ಟ್ ಜನರೇಷನ್ಗೆ
ಫೋಕ್ ಸಾಂಗು ಏನಂತ ಗೊತ್ತಿರಲ್ಲ, ರೈಟ್ ಟು ಸೇರ್ ಅಂತಲೂ ಗೊತ್ತಾಗಲ್ಲ. ಮೋಸ್ಟ್ಲಿ ಕನ್ನಡ ಮಕ್ಕಳು ಹೋಗ್ತಾರೆ ಚಾನ್ಸಸ್ ಆಗ್ತದೆ. ಇದು ಯಾಕೆ ಆಗ್ತಾ ಇದೆ? ಇದನ್ನ ತಡೆಗಟ್ಟೋದಕ್ಕೆ ನೀವು ಏನು ಸಲಹೆ ಕೊಡ್ತೀವಿ? ಇದು ಆಗೋದಕ್ಕೆ ಕಾರಣ ಏನಂದ್ರೆ ಮೂಲಭೂತವಾಗಿ ಮಾಧ್ಯಮಗಳು ಸರ್. ಮಾಧ್ಯಮಗಳು ಎಲ್ಲ ಪ್ರಕಾರದ ಮಾಹಿತಿಗಳನ್ನ ಕೊಡೋ ಜವಾಬ್ದಾರಿ ಮಾಧ್ಯಮಗಳಿರುತ್ತೆ ಸರ್. ಆದ್ರೆ ಮಾಧ್ಯಮಗಳು ಏನ್ ಮಾಡ್ತವೆ ಅಂದ್ರೆ ಬೇಗನೆ ಆಕರ್ಷಿತವಾಗಿರ್ತಕ್ಕಂಥ ಎಲಿಮೆಂಟ್ಸ್ಗಳನ್ನ ಅಷ್ಟೇ ಅವರು ಪ್ರದರ್ಶನ ಮಾಡೋದ್ರಿಂದ, ಫಾರ್ ಎಕ್ಸಾಂಪಲ್ ಫೋಕ್ ಸಾಂಗ್ ಆಗಿರ್ಬೋದು, ಈ ರೀತಿ ಮೇಲೆ ಇದು ಇಂಗ್ಲಿಷ್ ಸಾಂಗ್ಸ್ ಆಗಿರ್ಬೋದು, ಇಂಥ ಸಾಂಗ್ಸ್ಗಳನ್ನ ಅಷ್ಟೇ ಜಾಸ್ತಿ ಪ್ರಸಾರ ಮಾಡೋದ್ರ ಮೂಲಕ ಅವು ನಮ್ಮ ಹೊಸ ಪೀಳಿಗೆಯಲ್ಲಿ ಮನದಟ್ಟಾಗ್ತವೆ ಸರ್. ಹಳೆಯದನ್ನ ಮಾಧ್ಯಮದವರು ಇದೇ ಪ್ರಸಾರ ಮಾಡೋದು TRPಗೋಸ್ಕರ ಮಾಡ್ತಾರೆ. ರೈಟ್. ಜನಗಳು ಫೋಕ್ ಸಾಂಗ್ ಜಾಸ್ತಿ ನೋಡಿದ್ರೆ ಫೋಕ್ ಸಾಂಗ್ ಟೆಲಿಕಾಸ್ಟ್ ಮಾಡ್ತಾರೆ. ರೈಟ್. ಬೇರೆ ಜಾಸ್ತಿ ನೋಡೋದಿದ್ರೆ ಬೇರೆ ಟೆಲಿಕಾಸ್ಟ್ ಮಾಡ್ತಾರೆ. ಸೊ ಮಾಧ್ಯಮ ಅಷ್ಟೇ ಅಲ್ಲ, ದಟ್ಸ್ ಎ ಮೀಡಿಯಂ. ಕಂಟೆಂಟ್ ಡಿಸೈಡೆಡ್ ಬೈ either the content developer or the viewers. By and large viewers. ಅಲ್ವಾ? ಮಾಧ್ಯಮದ ಮೇಲೆ ತಪ್ಪಿದೆ, ಮಾಧ್ಯಮದ ಮೇಲೆ ಮಾತ್ರ ತಪ್ಪಿದೆ ಅಂತ ಹೇಳೋದು ಸರಿ? ಮಾಧ್ಯಮ ಒಂದೇ ಜವಾಬ್ದಾರಿ ಅಂತ ಹೇಳಕ್ಕಾಗಲ್ಲ ಸರ್. ಜೊತೆಗೆ ಪೇರೆಂಟ್ಸ್ ಆಗಿರ್ಬೋದು, ಶಿಕ್ಷಣಿಕ ಸಂಸ್ಥೆಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ನಮ್ಮ ಹಳೆಯ ಸಂಪ್ರದಾಯಗಳನ್ನ, ಜಾನಪದ ಗೀತೆಗಳ ಸೊಗಡನ್ನ ಶಾಲಾ ಮಟ್ಟದಲ್ಲಿ, ಕಾಲೇಜು ಮಟ್ಟದಲ್ಲಿ ಹೆಚ್ಚು ಹೆಚ್ಚು ಸ್ಪರ್ಧೆಗಳನ್ನು ಕೈಗೊಳ್ಳೋದ್ರ ಮೂಲಕ ಮಕ್ಕಳಲ್ಲಿ ಜಾನಪದ ಸಾಹಿತ್ಯದ ಬಗ್ಗೆ ಒಂದು ಆಸಕ್ತಿಯನ್ನು ಮೂಡಿಸೋದ್ರ ಮೂಲಕ ಜಾನಪದವನ್ನು ಮುಂದಿನ ಪೀಳಿಗೆಯಲ್ಲಿ ಉಳಿಸ್ಕೊಳ್ಬೋದು ಸರ್. ಇವತ್ತು ಪೇಪರ್ ಸಿಕ್ಕಿಲ್ಲ ಸರ್. ಹಬ್ಬ ಇದೆ ಸರ್ ಇವತ್ತು. ಹಬ್ಬ ಇದ್ರೆ ನಾಳೆ ಪೇಪರ್ ಸಿಗಲ್ಲ. ನಿನ್ನೆ ಹಬ್ಬ ಇರೋದ್ರಿಂದ ಇವತ್ತು ಪೇಪರ್. ಹೌದು. ಈಗ ನಿನ್ನೆ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಟ್ರಿಪಲ್ ತಲಾಕ್ ಅನ್ನೋದು ಶತಮಾನಗಳಿಂದನೂ ಮುಸ್ಲಿಂ ಸಂಪ್ರದಾಯದಲ್ಲಿ ಒಂದು ಪಾರ್ಟ್ ಆಗಿ ಉಳ್ಕೊಂಡಿರ್ತಕ್ಕಂಥ ಸಂಪ್ರದಾಯ. ಟ್ರಿಪಲ್ ತಲಾಕ್ ಅಂದ್ರೆ 3 ಸರಿ ಒಂದು ಮಹಿಳೆಗೆ ನಾವು ತಲಾಕ್ ಅಂತ ಹೇಳೋದ್ರ ಮೂಲಕ ಆ ಮಹಿಳೆಯನ್ನ ವಿಚ್ಛೇದನೆಯನ್ನು ಪಡ್ಕೊಳ್ಬಹುದು. ಮಹಿಳೆ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು, ಪರಸ್ಪರರಲ್ಲಿ ವಿಚ್ಛೇದನೆ ಪಡಿಬೇಕಾದ್ರೆ 3 ಸಲ ತಲಾಕ್ ಅಂತ ಹೇಳೋ ಸಂಪ್ರದಾಯ ಮೊದಲಿಂದನೂ ಇದೆ ಸರ್. ಆದ್ರೆ ಈಗ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಅದನ್ನ ಬ್ಯಾನ್ ಮಾಡಿದೆ ಸರ್. 6 ಮಂತ್ಗೋಸ್ಕರ ಬ್ಯಾನ್ ಮಾಡಿದೆ. ಅದು ಇನ್ಸ್ಟೆಂಟ್ ಟ್ರಿಪಲ್ ತಲಾಕ್ ಅಂದ್ರೆ ಇಮಿಡಿಯೇಟ್ ಆಗಿ ಫೋನ್ನಲ್ಲಾಗಿರ್ಬೋದು, ಮೆಸೇಜ್ನಲ್ಲಾಗಿರೋ ಹೇಳೋದ್ರ ಮೂಲಕ ತಲಾಕ್ ಅಂತ ಹೇಳೋ ಕೆಲವೊಂದಿಷ್ಟು ಜನರಲ್ಲಿ ಈ ಸಂಪ್ರದಾಯ ಇದೆ ಸರ್. ಮುಸ್ಲಿಂ ಜನಾಂಗದಲ್ಲೇ ತಿಳಿದಿರ್ತಕ್ಕಂಥ ಸೊಫಿಸ್ಟಿಕೇಟೆಡ್ ಆಗಿರ್ತಕ್ಕಂಥ ಜನರಲ್ಲಿ ಈ ಸಂಪ್ರದಾಯ ಇದೆ ಸರ್. ನಾನು ಮುಸ್ಲಿಂ ಆಗಿರೋದ್ರಿಂದ ನನಗೆ ತಲಾಕ್ ಬಗ್ಗೆ ಈವರೆಗೆ ಮಾಹಿತಿ ಇಲ್ಲ ಸರ್. ಯಾಕಂದ್ರೆ ನಮ್ಮಲ್ಲಿ ಆ ತಲಾಕ್ ನೆಸಿಟಿ ಬೀಳೋದಿಲ್ಲ ಸರ್. ನಮ್ಮ ಜನಾಂಗದಲ್ಲೇ ಒಂದಿಷ್ಟು ಗೊತ್ತಿರ್ತಕ್ಕಂಥ ನಾಲೆಜ್ ಇರ್ತಕ್ಕಂಥ ಜನರೇ ಅಂದ್ರೆ ಇದ್ರ ಅರ್ಥ ತಿಳಿದವರೇ ತಪ್ಪು ಮಾಡ್ತಾ ಇದ್ದಾರೆ ಸರ್. ಅದನ್ನ ಬ್ಯಾನ್ ಮಾಡಿದ್ದನ್ನ ನಾನು ಸಮರ್ಥಿಸ್ಕೊಳ್ತೀನಿ ಸರ್. ಈ ತಲಾಕ್ ಅನ್ನೋದು is it a already existing thing or an interpretation from Quran? ಕುರಾನ್ ನಲ್ಲಿ ಅದು ಮೂಲತವಾಗಿ ಇದೆ ಮೇಡಮ್. ಬೇಸಿಕಲಿ ಇಟ್ಸ್ ಡಿರೈವ್ಡ್ ಫ್ರಮ್ ಕುರಾನ್ ಓನ್ಲಿ. ಆದ್ರೆ ಕಾಲಾಂತರದಲ್ಲಿ ಬರ್ತಾ ಅದನ್ನ ಜನರು ತಮ್ಗೆ ಹೆಂಗ್ ಬೇಕಂಗ್ ಬಳಸ್ಕೊಳಕ್ಕೆ ಸಿದ್ಧ ಆಗಿರೋದ್ರಿಂದ ಈ ಸಮಸ್ಯೆ ಹುಟ್ಟಿದ್ದು. ಆಕ್ಚುಲಿ ಕುರಾನ್ ನಲ್ಲಿ ಏನಿದೆ ಅಂದ್ರೆ ತಿಂಗಳಿಗೆ ಒಂದ್ಸಾರಿ ತಲಾಕ್ ಹೇಳೋದು. ಫಸ್ಟ್ ಡೇ ನಾವು ತಲಾಕ್ ಹೇಳಿದ್ರೆ ನೆಕ್ಸ್ಟ್ 1 ತಿಂಗಳಾದ್ಮೇಲೆ ಇನ್ನೊಂದು ತಲಾಕ್ ಹೇಳಬೇಕು, ಮತ್ತೆ ಇನ್ನೊಂದು ತಿಂಗಳಾದ್ಮೇಲೆ ಇನ್ನೊಂದು ತಲಾಕ್ ಹೇಳೋದು ಇದೆ ಮೇಡಮ್. ಅಂದ್ರೆ ಓವರ್ ಆಲ್ 90 ಡೇಸ್ ಮೇಡಮ್. ಅದ್ರಲ್ಲಿ ಏನಾರ ಮನಪರಿವರ್ತನ ಆದ್ರೆ ಅವ್ರದ್ದು, ಆಮೇಲೆ ಅವರು ಅದನ್ನ ತಲಾಕ್ನ ಬಿಟ್ಟು ಅನ್ಯೂನ್ಯವಾಗಿ ಬದುಕಬಹುದು ಅಂತ ಕುರಾನ್ ನಲ್ಲಿ ಇದೆ ಮೇಡಮ್. ಆದ್ರೆ ಈಗ ಇದನ್ನ ಇವರು ಕನ್ವರ್ಟ್ ಮಾಡ್ಕೊಂಡು ತಮ್ಗೆ ಅನುಕೂಲ ಆದಂಗೆ ಮಾಡ್ಕೊಂಡಿರೋದೇ ಇಷ್ಟೆಲ್ಲ ಅನ್ಯಾಯಗಳು ಮಹಿಳೆಯರ ವಿರುದ್ಧ ಆಗೋದಕ್ಕೆ ಕಾರಣ ಆಗಿದ್ದು. So this is a recent thing or is it there from the time of prophets? It is there madam. It is there. Quran only. Interpretation is changing. Yes ma'am. So which are the countries which has banned talaq? ಸೌದಿ ಅರೇಬಿಯಾ ಮೇಡಮ್, ಅದು ಒಂದೇ ಗೊತ್ತು. Pakistan, is it banned or is it illegal? I don't know. Don't know. ನಿಮ್ಗೆ ಯಾವ ನ್ಯೂಸ್ ಪೇಪರ್ ಇಷ್ಟ ರೀ? ಪ್ರಜಾವಾಣಿ ಓದ್ತೀನಿ. ಪ್ರಜಾವಾಣಿ ಎಡಿಟರ್ ಯಾರು ಗೊತ್ತು? ಇಲ್ಲ ಸರ್, ಮಾಹಿತಿ ಇಲ್ಲ ಸರ್. ಇಲ್ಲ. Writing poems is your hobby. Yes ma'am. How often do you write poems?
ವಿದ್ಯಾರ್ಥಿ ದಶೆಯಲ್ಲಿ ಹೆಚ್ಚು ಪೋಯಮ್ಗಳನ್ನು ಬರಿತಾ ಇದ್ದೆ ಸರ್. ಈಗ ಒಂದು ಜಾಬ್ನಲ್ಲಿ ಸೇರಿದ ಮೇಲೆ ನನಗೆ ಕಾಲಾವಕಾಶ ಸಿಗ್ತಾ ಇಲ್ಲ ಮೇಡಮ್. ಇಟ್ ಈಸ್ ಡಿಫಿಕಲ್ಟ್ ಟು ರೈಟ್ ಪೋಯಮ್ಸ್. What kind of situation do you expect to write poems? ಮನಸ್ಸು ಶಾಂತವಾಗಿರ್ಬೇಕಾದ್ರೆ ತನ್ನಷ್ಟಕ್ಕೆ ಭಾವನೆಗಳು ವ್ಯಕ್ತ ಆಗುವ ಸನ್ನಿವೇಶದಲ್ಲಿ ಪೋಯಮ್ಗಳನ್ನು ಬರಿತೀನಿ ಮೇಡಮ್. ಈಗ ಬರೀತೀರಾ? ಈಗ ಮೇಡಮ್ ಸ್ವಲ್ಪ ಕಷ್ಟ ಆಗುತ್ತೆ ಅನಿಸುತ್ತೆ. ಆಶು ಕವಿತೆಗಳಂತ ಕರಿತೀವಿ ಮೇಡಮ್ ನಾವು ಅದಕ್ಕೆ. ಅಂದರೆ ಇನ್ಸ್ಟೆಂಟ್ ಆಗಿ ಬರೆಯುವಂಥ ಕವಿತೆಗಳು. ಆ ಥರ ಬರೀತೀರಾ? ಕಷ್ಟ ಆಗುತ್ತೆ ಸ್ವಲ್ಪ. ಕಷ್ಟ ಆಗುತ್ತೆ ಅಲ್ಲ, ಟೈಮ್ ಕೊಡ್ತೀವಿ, ಬರೀತೀರಾ? ನಿಮ್ಮ ಮೂಡ್ ಬಗ್ಗೆ ಬರೆದಿದ್ದೀರಾ? ನಿಮ್ಗೆ ಇಷ್ಟವಾದ ಟಾಪಿಕ್? ಬರ್ತೀನಿ ಮೇಡಮ್. ಶೂರ್. ಸಿಂಪಲ್ ಆಗಿ ಬರಲಿಲ್ಲ. ಯಾವ ಮಟ್ಟ ಅದೇ ನಮಗೆ ಪ್ರೇರಣೆ ಸರ್. ಅಲ್ಲ ನಮ್ಮ ಮಟ್ಟ ಕಾವ್ಯ ಬರೀತಾರಲ್ಲ, ತ್ರಿಪದಿನ? ತ್ರಿಪದಿ ಬರ್ತೀನಿ ಸರ್. ನೀವು ಮಾಡಿದ ಕೋರಿಕೆ ಮೌನ ಮುರಿಯಲು ಮೌನ ಬಿಚ್ಚಿ ಹೇಳಲು ವೇದಿಕೆ. ನಾನು ಓದ್ತೀನಿ. ನೀವು ಮಾಡಿದ ಕೋರಿಕೆ ಮೌನ ಬಿಚ್ಚಿ ಹೇಳುವ ವೇದಿಕೆ ಒಂದನೇ ನೀವು ನೀಡಿದ ಅವಕಾಶಕ್ಕೆ. ನೆನಪಿಲ್ಲ ಸರ್, ರಿಕಾಲ್ ಮಾಡಬೇಕು. NSS ಪ್ರೋಗ್ರಾಮ್ ಆಫೀಸರ್. ಎಸ್ ಮ್ಯಾಮ್. NSS ಬಗ್ಗೆ NSS ಅನ್ನೋದು ಗಾಂಧೀಜಿಯವರ ಒಂದು ಕನಸಾಗಿತ್ತು ಮೇಡಮ್. ವಿದ್ಯಾಭ್ಯಾಸದ ಜೊತೆಯಲ್ಲಿ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಮೂಡಿಸೋದಕ್ಕೆ ಶಾಲಾ ಕಾಲೇಜುಗಳಲ್ಲಿ ಇದನ್ನ ಅಳವಡಿಸೋದಕ್ಕೆ ಒಂದು ಸಹಕಾರಿಯಾಗಿದೆ ಮೇಡಮ್. ಇದನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಮಕ್ಕಳಲ್ಲಿ ನಾವು ಹಳ್ಳಿಯ ಸೊಗಡನ್ನಾಗಿರ್ಬೋದು ಅಥವಾ ಹಳ್ಳಿಯ ನೈಜತೆಯನ್ನಾಗಿರ್ಬೋದು, ಅಲ್ಲಿನ ಜನಜೀವನದ ಬಗ್ಗೆ ಆ ಮಕ್ಕಳಲ್ಲಿ ನಾವು ಅರಿವನ್ನು ಮೂಡಿಸೋದ್ರ ಮೂಲಕ ಅವ್ರನ್ನ ಒಳ್ಳೆ ಪ್ರಜೆಗಳನ್ನಾಗಿ ಪರಿವರ್ತನೆ ಮಾಡೋಕ್ಕೆ ಅದು ಕೂಡ ಒಂದು ಒಳ್ಳೆ ಅವಕಾಶ. NSS 4 ವರ್ಷ ಲೆಕ್ಚರರ್ ಆಗಿದ್ದೀರಾ PU ಕಾಲೇಜಲ್ಲಿ. ರೀಸೆಂಟಲ್ಲಿ ದೇರ್ ವಾಸ್ ಅ ಸ್ಕ್ಯಾಮ್ PU ಕರ್ನಾಟಕ. ಸೊ ಹೌ ವುಡ್ ಯು ಹ್ಯಾಂಡಲ್ ದಟ್ ವಿತ್ ಯುವರ್ ಸ್ಟೂಡೆಂಟ್ಸ್? ಎಕ್ಸಾಮ್ 2-3 ಸತಿ ಆಯ್ತಲ್ವಾ ಆ ವರ್ಷ, ಹೋದ ವರ್ಷ ಅನ್ಸುತ್ತೆ. ಹೌದು. ಆ್ಯಕ್ಚುಲಿ ನಂದು ಕಾಮರ್ಸ್ ಬ್ಯಾಕ್ಗ್ರೌಂಡು. PUC ಕಾಮರ್ಸ್ಗೆ ಟೀಚ್ ಮಾಡ್ತಿದ್ದೆ. ಅದು ಸ್ಕ್ಯಾಮ್ ಆಗಿರೋದು ಸೈನ್ಸ್ ಮೇಡಮ್, PUC ಸೈನ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತ. ಇದೆಲ್ಲ ಆದರೂ ಕೂಡ ನಾವು ಮಕ್ಕಳಲ್ಲಿ ನೆಕ್ಸ್ಟ್ ಇನ್ನೊಂದ್ಸರಿ ನಮಗೆ ಎಕ್ಸಾಮ್ ಬರೀಬೇಕಂತ ಏನಾರು ಸುತ್ತೋಲೆ ಬಂದರೆ ಮಕ್ಕಳಲ್ಲಿ ನಾವು ಧೈರ್ಯ ತುಂಬ ಕೆಲಸ ಮಾಡಬೇಕಂತ. ಧೈರ್ಯ ಯಾವ ರೀತಿ ತುಂಬೋದಂದರೆ, ಅದೇನೇ ಆಗಿರ್ಬೋದು, ನೀವು ನಿಮ್ಮ ಕೆಲಸ ಮಾಡಬೇಕು. ಈ ನಿಮ್ಮ ಜವಾಬ್ದಾರಿ ಏನಿಗೆ ಎಕ್ಸಾಮ್ ಬರೆಯೋದು, ನಿಮ್ಮ ಕೆಲಸ ನೀವು ಮಾಡ್ರಿ, ಆಮೇಲೆ ಅದರದ್ದು ಫಲಿತಾಂಶ ದೇವರಿಗೆ ಬಿಟ್ಟಿದ್ದು ಅನ್ನೋದನ್ನ ನಾವು ಈ ಮೂಲಕ ಪ್ರೇರಣೆ ಕೊಡಬೇಕು ಮೇಡಮ್. ಅಷ್ಟೇ, ಪ್ರೇರಣೆ ಕೊಟ್ಟರೆ ನಾವು ಮತ್ತೆ ಅದಕ್ಕಿಂತ ಒಳ್ಳೆ ಫಲಿತಾಂಶನ ಪಡಿಬೋದು ಮಕ್ಕಳಿಂದ. You yourself being a civil service aspirant, how would you motivate your students to be civil service aspirant? ಒಬ್ಬ ಗುರು ಅನ್ನೋದು ಮಕ್ಕಳ ದೃಷ್ಟಿಯಲ್ಲಿ ಮಾದರಿ. ನಾವು ಯಾವ ರೀತಿ ನಡ್ಕೊಳ್ತೀವಿ ಮಕ್ಕಳು ಕೂಡ ಅದೇ ರೀತಿ ನಡ್ಕೊಳ್ತಾರೆ. ನಾವು ಅವ್ರ ಮುಂದೆ ಯಾವ ರೀತಿ ಹಾವಗಳನ್ನು ತೋರಿಸ್ತೀವಿ ಅವ್ರು ಅದೇ ರೀತಿ ನಡ್ಕೊಳ್ತಾರೆ. ಹಾಗಾಗಿ ನಾವು ಹೇಳಿದ ಮಾತುಗಳನ್ನ ಅವ್ರ ಮನಸ್ಸಿನಲ್ಲಿ ಮುಟ್ಟುವ ರೀತಿಯಲ್ಲಿ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಕೇಳ್ತಾರೆ ಮೇಡಮ್.
ಹಾಗಾಗಿ ನಾವು ಅವ್ರನ್ನ ಪ್ರಮೋಟ್ ಮಾಡಿದ್ರೆ, ಇಂಥ ಸಿವಿಲ್ ಸರ್ವಿಸ್ ಆಗಿರ್ಬೋದು, ಗೌರ್ಮೆಂಟ್ ಸರ್ವೆಂಟ್ ಆಗೋದಕ್ಕೆ ಅವರಿಗೆ ಪ್ರಮೋಟ್ ಮಾಡಿದ್ರೆ ಅವರು ಕೂಡ ಗೌರ್ಮೆಂಟ್ ಸರ್ವೆಂಟ್ ಅಥವಾ ಸಿವಿಲ್ ಸರ್ವಿಸ್ನಲ್ಲಿ ಸೇವೆ ಮಾಡೋದಕ್ಕೆ ಮುಂದಾಗ್ತಾರೆ. ನಿಮ್ಮ ಪ್ರಕಾರ ಗ್ರೇಟ್ ಟೀಚರ್ ಅಂದ್ರೆ ಗ್ರೇಟ್ ಟೀಚರ್ ಅಂದ್ರೆ ಎಲ್ಲ ಸ್ಟೂಡೆಂಟ್ಸ್ನ ಈಕ್ವಲ್ ಆಗಿ ನೋಡಬೇಕು, ಮತ್ತೆ ತನ್ನ ಶಕ್ತಿ ಮೀರಿ ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನ ಮಕ್ಕಳಿಗೆ ದಾರಿ ಎರೆಯುವಂತ ಗ್ರೇಟ್ ಟೀಚರ್. ಗ್ರೇಟ್ ಟೀಚರ್ ಪರ್ಸನ್ ಸರ್. ಗ್ರೇಟ್ ಅಲ್ಲ ಟೀಚರ್, ಗುಡ್ ಟೀಚರ್, ವೆರಿ ಗುಡ್ ಟೀಚರ್, ಗ್ರೇಟ್ ಟೀಚರ್, ಹೈಯೆಸ್ಟ್ ಲೆವೆಲ್ ಟೀಚರ್. ಯಾವ ಕ್ವಾಲಿಟೀಸ್ ನೋಡ್ತೀರಾ ಗ್ರೇಟ್ ಟೀಚರ್ ಅನ್ನೋಕ್ಕೆ? ಮಕ್ಕಳ ಮನಸ್ಸನ್ನ ಅರಿತವರೇ ಗ್ರೇಟ್ ಟೀಚರ್ ಸರ್ ನನ್ನ ಪ್ರಕಾರ.